ಯುಜಿಸಿಯ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಹೊಡ್ಡಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಕೇಂದ್ರಕ್ಕೆ ತೀವ್ರವಾದಂತಹ ಹಿನ್ನಡೆ ಕೂಡ ಆಗಿರುವಂತದ್ದು. ವಿಶ್ವವಿದ್ಯಾನಿಲಯ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯಕ್ಕೆ ತಡೆಗೆ ಹೊಸ ನಿಯಮ. ಯುಜಿಸಿಯ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಒಡ್ಡಿದೆ. ವಿವಿ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯಕ್ಕೆ ತಡೆಗೆ ಹೊಸ ನಿಯಮ. ಯುಜಿಸಿಯ ಹೊಸ ನಿಯಮಕ್ಕೆ ಮೇಲ್ವರ್ಗದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ದೇಶದಾದ್ಯಂತ ಯುಜಿಸಿ ಹೊಸ ನಿಯಮ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯುಜಿಸಿ ಹೊಸ ನಿಯಮಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಹಾಗೂ ಜಯಮಲ್ಯ ಬಾಗ್ಚಿರ್ನನ್ನ ಒಳಗೊಂಡಂತಹ ಪೀಠ ಇದು. ಜಾತಿ ತಾರತಮ್ಯ ವಿಚಾರದಲ್ಲಿ ಹಳೆಯ ಕಾನೂನೇ ಮುಂದುವರಿಕೆ ಆಗತ್ತೆ. ಯುಜಿಸಿಯ ಹೊಸ ನಿಯಮದಲ್ಲಿ ಸ್ಪಷ್ಟತೆ ಕೊರತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ರೋಹಿತ್ ಮೇವುಲಾ ಸಾವಿನ ಬಳಿಕ ಜಾರಿಯಾಗಿದ್ದಂತಹ ಹೊಸ ನಿಯಮ ಇದು. ಇದೀಗ ಯುಜಿಸಿಯ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೂಡ ಒಡ್ಡಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಕೇಂದ್ರಕ್ಕೆ ತೀವ್ರವಾದಂತಹ ಹಿನ್ನಡೆಯಾಗಿರುವಂತದ್ದು. ವಿವಿ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯಕ್ಕೆ ತಡೆ ಒಡ್ಡಿದ್ದು ಹೊಸ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಇದೀಗ ಯುಜಿಸಿಯ ಹೊಸ ನಿಯಮಕ್ಕೆ ಮೇಲ್ವರ್ಗದವರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಯುಜಿಸಿ ಹೊಸ ನಿಯಮದ ಬಗ್ಗೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಹೊಸ ನಿಯಮವನ್ನ ಜಾರಿಗೊಳಿಸೋದಾಗಿ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಕೇಂದ್ರ ಸರ್ಕಾರಕ್ಕೆ ತೀವ್ರವಾದಂತಹ ಹಿನ್ನಡೆ ಕೂಡ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ ವಿಶ್ವವಿದ್ಯಾನಿಲಯದ ಅನುದಾನದ ಆಯೋಗದ ನಿಯಮಗಳನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ. ಈ ನಿಯಮಾವಳಿಯನ್ನ ಜನವರಿ 23, 2026ರಂದು ಹೊರಡಿಸಲಾಗಿತ್ತು. ಆದ್ರೆ ಇದನ್ನ ಹಲವು ಅರ್ಜಿದಾರರು ಪ್ರಶ್ನೆಯನ್ನ ಕೂಡ ಮಾಡಿದ್ರು. ತದನಂತರ ನಿಯಮಾವಳಿ ಅನಿಯಂತ್ರಿತ, ಹೊರಗಡೆ ಇಡೋದು, ತಾರತಮ್ಯವಾಗಿದೆ. ಜೊತೆಗೆ ಭಾರತದ ಸಂವಿಧಾನ ಹಾಗೂ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಕಾಯ್ದೆ 1956ರ ವಿಧಿಗಳಿಗೆ ವಿರುದ್ಧವಾಗಿದೆ ಅಂತ ಅರ್ಜಿದಾರರು ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಹಾಗಾಗಿ ಇದೀಗ ತಡೆ ಹಿಡಿದಿರುವಂತದ್ದು.